ಒಂದು ಬೇಲ್ ಮೂವಿದ ಫಸ್ಟ್ ಲುಕ್ ಟೀಸರನ್ನು ರಿಲೀಸ್ ಮಾಡ್ತಾರೋ ಇದು ಏನೋ ಬೇರೆ ಥರ ಇರ್ಬೋದು ಅಂತೇಳಿ ನಾನು ಭಾಳಷ್ಟೇನು ಇದ್ರ ಮ್ಯಾಗ ಇದ್ರಾಕೆಲ್ಲ. ಬಟ್ ಈ ಒಂದು ಫಸ್ಟ್ ಲುಕ್ ಟೀಸರನ್ನು ನೋಡಿದಾಗ ನನಗೆ ಅರ್ಥ ಆಯ್ತು, ಜಸ್ಟ್ ಲೈಕ್ ಅ ವಾವ್, ಶಿವಣ್ಣನವರ ಇದುವರೆಗಿನ ಬೆಸ್ಟ್ ಪ್ರಾಜೆಕ್ಟ ಇದು ಆಕೈತಿ. ಅಂದ್ರೆ ಇದ್ರ ತೋರಿಸಿದಂಥ ಎಲ್ಲ ಫ್ಯಾಕ್ಟ್ಗಳನ್ನು ಗಮನಿಸಿರ ವಿಜುವಲ್ ಎಫೆಕ್ಟ್ ಅಂದ್ರೆ ಹಿಡ್ದ ಎಲ್ಲ ಕೂಡ ಟಾಪ್ ಕ್ಲಾಸ್ ಒಳಗೈತಿ. ಅದರೊಳಗೂ ಶಿವಣ್ಣನವರನ್ನು ಮುಖ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಮುಂದೆ ಆ ಒಂದು ವೈಟ್ ಇದ್ರೋ ತೋರಿಸ್ಕೊಡ್ತಾರಲ್ಲ, ಅದು ಮಾತ್ರ ಹೇಳ್ತಾನು ಲಿಟ್ರಲಿ ಒಂದು ಸಲ ಗೂಸ್ ಬಂಪ್ ಬರೋ ಮೂಮೆಂಟ್ ಅಂತಲ್ಲ ನಾವು ಆ ಥರ ಅನಿಸ್ತು ನನಗೆ. ಅಂದ್ರೆ ಈಗ ನಾ ಫಸ್ಟ್ನಾಗ ಸೀನ್ ಬೈ ಸೀನನ್ನು ನೋಡೋದಾದ್ರೆ ಫಸ್ಟ್ನಾಗ ತೋರಿಸ್ತಾರೋ ಒಂದು ಸಿಟಿ. ಈ ಒಂದು ಸಿಟಿ ಒಳಗೆ ಒಂದು ಟ್ರಾಫಿಕ್ ಆಗತೈತಿ. ಈ ಎಲ್ಲ ಟ್ರಾಫಿಕ್ಕ ಒಂದೊಂದು ಕಡೆ ಕರೆಂಟ್ ಇದಾಗ ಐತಿ, ಆನಂತರ ಕರೆಂಟ್ ಹೋಗತ್ತಾವು. ಇದು ಎಲ್ಲಕ್ಕೂ ಕಾರಣ ಶಿವಣ್ಣನವರ. ಅಂದ್ರೆ ಇವ್ರು ಏನೋ ಒಂದು ಕಿತಾಬಜಿಯನ್ನು ಮಾಡಿದಾರೋ, ಕಿತಾಬಜಿ ಅಂದರೆ ಒಂದು ಏನೋ ಏನೋ ಮಾಡಿದಾರೋ, ಆ ಒಂದು ಮಾಡಿ ಅವರ ಬೇರೆ ಕಡೆ ಹೋಗಿ ಕುಂತಾರೋ. ಅಲ್ಲೇ ಹೋಗಿ ಕುಂತಾಗ ಒಂದು ಕಾಲ್ ಬರ್ತೈತೆ ಅವ್ರಿಗೆ, ರಾಬರ್ಟ್ ಅಂತೇಳಿ, ನೀವು ಒಂದು ಹಚ್ಚಿದ ಬೆಂಕಿ ಇಡೀ ಬೆಂಗಳೂರಿಗೆಲ್ಲ ಇಡೀ ದೇಶಕ್ಕೆ ಹತ್ತಿದೆ ಅಂತೇಳಿ ಅವ್ರು ಹೇಳ್ತಾರೋ. ಅವಾಗ ಶಿವಣ್ಣನವರ ಡೈಲಾಗ್ ಬರ್ತೈತಲ್ಲ, ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ. ಅಂದ್ರೆ ಅವರ ಮಾಡಿದವು ಅಂತೇಳಿ ಒಪ್ಕೊಳ್ತಾರೋ. ಆನಂತರ ಅವರು ಒಂದು ನಾಯಿಗೆ ಇದನ್ನು ತಿನ್ನಿಸೋದಾಗಲಿ, ಅವ್ರ ಜೋಡಿ ಆ ನಾಯಿ ನಡ್ಕೊತ ಹೋಗೋದಾಗಲಿ, ಇದನ್ನೆಲ್ಲ ನೋಡ್ರೆ ಒಂದು ಅಂಡರ್ ವರ್ಲ್ಡ್ ಒಳಗೆ ನಮ್ಮ ಶಿವಣ್ಣನವರ ಡಾನ್ ಅದಾರು. ಈ ಒಂದು ಡಾನ್ ಇದ್ದಂಥ ಶಿವಣ್ಣನವರ ಯಾವ್ಯಾವ ರೀತಿಯಾದ ಫ್ಯಾಕ್ಟ್ಗಳನ್ನು ಮಾಡ್ತಾರೋ, ಇವರ ಯಾರ್ಯಾರನ್ನ ಎದುರು ಹಾಕೊಳ್ತಾರೋ, ಈ ಎಲ್ಲ ಫ್ಯಾಕ್ಟ್ಗಳನ್ನು ಈ ಒಂದು ಬೇಲ್ ಮೂವಿ ಒಳಗೊಂಡಿರ್ತೈತಿ. ಇನ್ನು ಈ ಒಂದು ಫಸ್ಟ್ ಲುಕ್ ಟೀಸರ್ ಒಳಗೆ ನನಗೆ ಬಹಳಷ್ಟು ಇಂಪ್ರೆಸ್ ಮಾಡಿದ್ದು ಏನಪ್ಪ ಅಂದ್ರೆ ಇದ್ರದ್ದು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕ ಏನು ಹೇಳೋದ್ರಿ, ಅಲ್ಟಿಮೇಟ್ ಲೆವೆಲ. ಒಂಥರ ಹೇಳ್ಬೇಕಂದ್ರೆ ಒಂದು ಸಲ ನೋಡ್ಬಿಡ್ಕೊ ಇದನ್ನು ಇನ್ನೊಮ್ಮೆ ನೋಡ್ಬೇಕು ಅನ್ನೋ ಫೀಲ್ ಡೆಫಿನೆಟಾಗಿ ಬರಾಯಿತು. ಆ ಥರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕ. ಆನಂತರ ಅವರು ಒಂದು ಶಿವಣ್ಣನವರ ಡೈಲಾಗ್ ಸ್ಟಾರ್ಟ್ ಆಗೋಲ್ಲ, ಅದನ್ನಂದ್ರೆ ಹೇಳೋದಲ್ಲ, ಅಷ್ಟು ಪರ್ಫೆಕ್ಟಾಗಿದ್ದು. ಆನಂತರ ಫಸ್ಟ್ ಲುಕ್ ಟೀಸರ್ ಅಂದ್ರೆ ಹಿಂಗಿರಬೇಕು, ಆನಂತರ ಇದನ್ನು ಒಳಗೊಂಡಿರಬೇಕು ಅನ್ನೋದನ್ನು ಈ ಒಂದು ಟೀಸರ್ ನೋಡ್ಕ ಅರ್ಥ ಆಕೈತಿ ಅನ್ನೋದು ಡೆಫಿನೆಟಾಗಿ ನನಗೆ ಅನಿಸ್ತು. ಅಂದ್ರೆ ಇದೇ ಥರ ಮಾಡಿರಿ ನೀವು ಅಂತೇಳಿ ತಿಳಿಸಿಕೊಟ್ಟಂಗಿತ್ತು. ಎದುರೋಗು ಶಿವಣ್ಣನವ್ರಿಗೆ ಇಷ್ಟು ಏಜ್ ಆದರೂ ಕೂಡ ಶಿವಣ್ಣನವರ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾವ ಕಾರಣಕ್ಕಂದ್ರೆ ಎಂತೆಂಥವ್ರು ತೆಗಿಯೋಕ್ಕಾಗದಂಥ ಮೂವಿಗಳನ್ನು ಇವ್ರು ಇಷ್ಟು ಸಲೀಸಾಗಿ ತೆಗಿತಾರಲ್ಲ, ಅಲ್ಟಿಮೇಟ್ ಲೆವೆಲ. ಆನಂತರ ಅವ್ರ ಕಣ್ಣಾಗಿರುವಂಥ ರೋಷ ಆಗಲಿ, ಆನಂತರ ಅವರ ಮೀಶಿ ಒಂದು ಇದನ್ನು ಮಾಡಿದಾರಲ್ಲ ಕಾಸ್ಟ್ಯೂಮ, ಅದು ಮಾತ್ರ ಬೆಂಕಿ ಲೆವೆಲ್ ಹೋಗಿತ್ತು. ಟೋಟಲಾಗಿ ಹೇಳೋದಂದ್ರೆ ಒಂದು ಬೆಸ್ಟ್ ಆಫ್ ಬೆಸ್ಟ್, ನನಗನಿಸಿದ್ದು ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಆನಂತರ ಈ ಒಂದು ಟೀಸರಿಗೆ, ಫಸ್ಟ್ ಲುಕ್ ಟೀಸರಿಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ ಡೆಫಿನೆಟಾಗಿ 5 ಸ್ಟಾರನ್ನ ಕೊಡ್ತಾನು. ಯಾವ ಕಾರಣಕ್ಕಂದ್ರೆ ಶಿವಣ್ಣವ್ರ ಲುಕ್ ನೋಡ್ರಿ, ಆ ಕಾರಣಕ್ಕಾರ ಕೊಡಲೇಬೇಕು. ಓಕೆ, ಇದಾಗಿತ್ತು ನಮ್ಮ ಶಿವಣ್ಣನವ್ರದ್ದು ಬೇಲ್ ಮೂವಿದ ಒಂದು ಫಸ್ಟ್ ಲುಕ್ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.